ಇದಾದ್ಮೇಲೆ ಅದು ಮಾಡೋಣ. ಇದು ಸೂಪರ್. ಗಣಪತಗೆ ನಮಃ. ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿನೋಷಾಯ ಸಾರ್ವಭೌಮಾಯ ಮಂಗಳಂ ಶ್ರೀ ಪಾರ್ವತ್ಯಾಯ ಶ್ರೀ ಪರಮೇಶ್ವರ ಸ್ವಾಮಿನೇ ನಮಃ. ಕರ್ಪೂರ ಮಹಾಮಂಗಳ ನೀರಾಜೇಂದ್ರನಾಥ ಮಧ್ಯೆ ಆತ್ಮನಾಥಾಂತರಂ ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ. ರಕ್ಷಾಂ परमं पदं सदास्पन्द सूर्यः दिवेव चक्षुराततं तद्विप्रासो विन्निवाजाग्रवां सुप्तमिन्दते विष्णोर्यत् परमं पदं यो वेदादो प्रोक्तो वेदान्ते च प्रतिष्ठितः तस्य प्रकृतिलीलस्य परस्य महेश्वरः श्री पार्वती. ಹಿಂದೆ ಬನ್ನಿ ಸರ್. ಆಡಿಯನ್ಸ್ ಯಾರು ಅವಶ್ಯಕತೆ ಇಲ್ಲ ಬಿಡಿ, ಬನ್ನಿ ಸರ್ ಈ ಕಡೆ. ಕೋಮು ನಿರ್ದೇಶಕರು, ತಾಲೂಕು ಜೆಡಿಎಸ್ ಪಕ್ಷದ ಅಧ್ಯಕ್ಷರು ಆಗಿರ್ತಕ್ಕಂಥ ಕಾಡೇಪಲ್ಲಿ ನಾಗರಾಜನವರೇ ಹಾಗೂ ಡಿಸಿ ಬ್ಯಾಂಕ್ ನಿರ್ದೇಶಕರಾಗಿರ್ತ ರಘುಪತಿ ರೆಡ್ಡಿ ಸರ್ ಅವರೇ, ನಗರಸಭಾ ಮಾಜಿ ಅಧ್ಯಕ್ಷರಾಗಿದ್ದ ಮುರಳಿ ಸರ್ ಅವರೇ, ಖ್ಯಾತ ವಕೀಲರಾಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿ ಸರ್ ಅವರೇ, ಹಾಗೂ ಸಮಾಜ ಸೇವಕರಾಗಿರ್ತಕ್ಕಂಥ ಉದ್ಯಮ ಆಗಿರ್ತಕ್ಕಂಥ ಎನ್.ಆರ್. ಸತ್ಯಣ್ಣವರೇ, ನಮ್ಮ ಪ್ರಭಾಕರ್ ಅವರೇ, ಜಗದೀಶ್ ಅಣ್ಣವರೇ, ಲಕ್ಷ್ಮಣ್ ಅವರೇ, ರಮೇಶ್ ಅವರೇ, ಹಾಗೂ ನಮ್ಮ ಜಹೀರ್ ಅವರೇ, ಹಾಗೂ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಎಲ್ಲ ನನ್ನ ಸದಸ್ಯರುಗಳೇ, ಹಾಗೂ ಮುಖಂಡರಾಗಿರ್ತಕ್ಕಂಥ ಅಪ್ಸರಣ್ಣ ಮತ್ತೆ ವಹೀದ್ ಅಣ್ಣ ಹಾಗೂ ಮುನರಣ್ಣ ಎಲ್ಲ ಬಂದಿದ್ದಾರೆ. ಅದಕ್ಕಿಂತ ಮುಂಚಾಕಿ ನಮ್ಮ ಜೆಡಿ ಆಗಿರ್ತಕ್ಕಂಥ ಮೈಲಾರಪ್ಪ ಅವರು, ಇದ್ರ ಬಗ್ಗೆ ಒಂದ್ ಎರಡು ವಿಷಯ ಹೇಳಲೇಬೇಕು. ಇವತ್ತು ಒಳ್ಳೆ ಸುದಿನ ಅಂತ ಹೇಳಿ ಬಂದ್ ನನಗೆ. ಇವತ್ತು ಒಳ್ಳೆ ದೇವ್ರ ಮೂರು ಕಡೆ ಪೂಜೆ ಮಾಡಿ ಕಳಿಸ್ಕೊಡ್ತಾ ಇದ್ದೀರಿ. ಇದು ಪೂಜೆನೇ, ಇದು ಪೂಜೆ ಮಾಡಿ ಕಳಿಸ್ಕೊಡ್ತಾ ಇದ್ದೀರಿ. ಇದ್ರ ಬಗ್ಗೆ ಒಂದು ಹೇಳಲೇಬೇಕು. ಇದು ನನಗೆ ಹಾಸ್ಟೆಲ್ ಕೈ ತಪ್ಪೋಗಿತ್ತು. ಮೌಲಾ ಆಜಾದ್ ಏನು ಒಂದು ಅಬ್ದುಲ್ ಕಲಾಂ ಅವರ ಮಾದರಿ ಶಾಲೆ ಅಂತ ಅಂದ್ಬಿಟ್ಟು ತರಬೇಕಂತ ತುಂಬಾ ಇಷ್ಟ ಇತ್ತು. ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಒಂದು ಹೈಟೆಕ್ 224 ಕ್ಷೇತ್ರದಲ್ಲಿ ಹೈಟೆಕ್ PUC ಹಾಸ್ಟೆಲ್ ನ ಆಲ್ರೆಡಿ ಕಟ್ಟಿ ಉದ್ಘಾಟನೆಗೆ ರೆಡಿ ಆಗಿದೆ. ಅದೇ ಮಾದರಿಯಲ್ಲಿ ಕೂಡ 5,20,20,000,000ದಲ್ಲಿ 5,20,00,000 ಒಂದು ಮಾದರಿ ಶಾಲೆಯನ್ನ ನಿರ್ಮಾಣ ಮಾಡ್ಬೇಕಂತ ನಾನು ಲಾಸ್ಟ್ 2ನೇ ಸೆಷನ್ ಅಲ್ಲಿ ಜಮೀರ್ ಅವ್ರಿಗೆ ಕೇಳಿದಾಗ ಇದು ನನಗೆ ಮಧುಗಿರಿಗೆ ಹೋಗ್ಬಿಟ್ಟಿತ್ತು. ನಾನು ಪರ್ಸನಲ್ ಆಗಿ ಮೀಟ್ ಮಾಡಿ, ಇಲ್ಲ ಈ ಹಾಸ್ಟೆಲ್ ನನ್ಗೆ ಬೇಕೇ ಬೇಕು, ಇಲ್ಲಾಂದ್ರೆ ನೀವು ಮುಸ್ಲಿಂ ಊರಿಗೆ ನಮ್ಗೆ ನಮ್ಮ ಮಕ್ಕಳಿಗೆ ನೀವು ನಮ್ಮ ಜನಾಂಗಕ್ಕೆ ಮೋಸ ಮಾಡ್ದಂಗೆ ಅಂದ್ಬಿಟ್ಟು ಅವ್ರಿಗೆ ಕಿತ್ತಾಡಿ ಇದನ್ನ ನಾನು ಮಾಡ್ಕೊಂಡ್ ಬಂದೆ. ಇದನ್ನ ಮಾಡ್ಕೊಂಡ್ ಬರ್ಬೇಕಾದ್ರೆ ನಮ್ಮ ರೋಷನ್ ಹಳ್ಳು ಹೇಳಲೇಬೇಕು. ಇವಾಗ ನನ್ಗೆ ಸುಮಾರು ಸರ್ ಲೆಟರ್ ಕೊಟ್ಟಿದ್ರು. ಯಾಕಂದ್ರೆ ಈ ದರ್ಗಾಗೊಂದು ನನಗೊಂದು ಲೆಟರ್ ಇದು ಬೇಕು, ಐಮಾಸ್ ಬೇಕು, ಗೋಡೆ ಬೇಕು, ನನಗೊಂದು ಶಾಲೆ ಬೇಕು ಅಂತ ಹೇಳಿದ್ರು. ಸೊ ನಮ್ ಜೈರು ನಮ್ಮೆಲ್ಲಾ ಕೌನ್ಸಿಲರ್ಸ್ ಕೂಡ ನನಗೆ ಲೆಟರ್ ಕೊಟ್ಟಿದ್ರು. ಅಣ್ಣ ನೆಕ್ಸ್ಟ್ ನಮ್ಮ ಏನಾದ್ರು ಮಾಡಿ ನಮ್ಮ ಮುಸ್ಲಿಂ ಜನಕ್ಕೆ ಏನಾದ್ರು ಮಾಡ್ಬೇಕಂತ ಎಲ್ಲ ನನಗೆ ಒತ್ತಾಯದ ಮೇಲೆ ನಾನೇ ಪರ್ಸನಲ್ ಆಗಿ ಜೈರ್ ಅವ್ರ ಮೀಟ್ ಮಾಡಿ ಜಮೀರ್ ಅವ್ರನ್ನ ಮೀಟ್ ಮಾಡಿ ಈ ಶಾಲೆನ ಹಾಕೊಂಡ್ ಬಂದಿದ್ದೀನಿ. ಕೇವಲ 8 ತಿಂಗಳಿಂದ 9 ತಿಂಗಳ ಒಳಗಡೆ ಈ ಒಂದು 1,250 ಜನ ಮಕ್ಕಳ ವಾಸ ಮಾಡ್ಲಿಕ್ಕೆ ಹಾಗೂ ಓದ್ಲಿಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡಿದ್ವಿ. ಈಗಾಗಲೇ ಇದು 3 ತಿಂಗಳಿಂದ ಪೂಜೆ ಮಾಡ್ಬೇಕಾಗಿತ್ತು. ಕಾರಣಾಂತರಗಳಿಂದ ಪೂಜೆ ಮಾಡಕ್ ಆಗ್ಲಿಲ್ಲ. ಅದು ಸಮಯ ಸಂದರ್ಭ ಬಂದಾಗ ಆ ಪೂಜೆಗೆ ಆ ದೇವ್ರು ನೆರವೇರಿಸ್ಕೊಟ್ಟಿದ್ದಾರೆ. ಅಲ್ಲ, ನಿಮ್ಮೆಲ್ರಿಗೂ ಒಳ್ಳೇದ್ ಮಾಡಿ ಇನ್ನು ಸಾಕಷ್ಟು ವಿಚಾರಗಳನ್ನ, ಸಾಕಷ್ಟು ಡೆವಲಪ್ಮೆಂಟ್ ಅನ್ನ ಈಗಾಗಲೇ 43ರಿಂದ 45 ಕೋಟಿ ನಗರಾಭಿವೃದ್ಧಿ ಅಮೃತ ಮಹೋತ್ಸವದಿಂದ ಒಂದು ಟೋಟಲ್ 65 ಕೋಟಿ ಬರೀ ಮುಳಬಾಗಿಲು ಟೌನ್ ಮಾತ್ರ ಬರ್ತದೆ. ನೀವಿನ್ನೂ ಬರೀ ಟೌನ್ ಅನ್ನ ಮೇಲ್ಮಟ್ಟಕ್ಕೆ ಮಾತ್ರ ನೋಡಿದಿರಿ. ನಾನು ಬೂಟಾಟಿಕೆ ಹೇಳ್ತಕ್ಕಂಥ ಶಾಸಕ ಅಂತ ಅಲ್ಲ. ನಾನು ಏನ್ ಮಾಡಿದೀನಿ ಏನ್ ಮಾಡಿಲ್ಲ ಅಂತ ಬುಕ್ಲೆಟ್ ಓಡಿಸಿ 2028ಗೂ ಮನೆ ಮನೆ ಕಳಿಸ್ತಕ್ಕಂಥ ಕಾರ್ಯಕ್ರಮ ನಾನು ಮಾಡ್ಕೊಡ್ತೀನಿ. 60ರಿಂದ 68 ಕೋಟಿ ಒಳಗಡೆ ಈಗಾಗಲೇ ಈ ವರ್ಷದಲ್ಲಿ ನಮಗೆ ನಗರಾಭಿವೃದ್ಧಿಗೆ ಮಾತ್ರ ಬರ್ತದೆ. ಇದನ್ನ ನೀವು ಯೋಚನೆ ಮಾಡ್ಕೊಳ್ಳಿ. ಮೊದಲು ಮುಳಬಾಗಲ್ ಟೌನ್ ಹೆಂಗಿತ್ತು, ಇವಾಗ ಟೌನ್ ಹೆಂಗಿದೆ. ಈಗಾಗಲೇ ಹೈಟೆಕ್ ಈಗಾಗಲೇ ನಾನು ಕಾಯ್ತಾ ಇದ್ದೆ. ನೆಕ್ಸ್ಟ್ ವೀಕ್ ಆಷಾಢ ಮುಗಿದ ಮೇಲೆ ಹೈಟೆಕ್ ಲೈಬ್ರರಿ ಮಾಡ್ಬೇಕಂತ ಆಸೆ ಇತ್ತು ನನಗೆ. ಎಲ್ಲ ಇತ್ತು ನಮ್ಮೂರಲ್ಲಿ, ಹೈಟೆಕ್ ಲೈಬ್ರರಿ ಇರಲಿಲ್ಲ. ಈಗಾಗಲೇ ಅನುದಾನ ಬಿಡುಗಡೆ ಮಾಡ್ಕೊಂಡ್ ಬಂದಿದ್ದೀನಿ. ಹೈಟೆಕ್ ಲೈಬ್ರರಿ 1.5 ಕೋಟಿ ಕಾಮಗಾರಿ, 50 ಲಕ್ಷ ಕಾಮಗಾರಿ, 1.5 ಕೋಟಿ ಪೀಠೋಪಕರಣ. ಹೈಟೆಕ್ ಲೈಬ್ರರಿ ಇಲ್ಲಿವರೆಗೂ ಡೂಪ್ಲೆಕ್ಸ್ ಲೈಬ್ರರಿ ಇರ್ಲಿಲ್ಲ. ಈ ಲೈಬ್ರರಿ ಸ್ಟಾರ್ಟ್ ಮಾಡ್ತೀನಿ. ನೆಕ್ಸ್ಟ್ ಮಂತ್ ಆಷಾಢ ಆದ್ಮೇಲೆ ಪೂಜೆ ಮಾಡ್ಕೊಡ್ತೀನಿ. ನನ್ನ ಧ್ಯೇಯ ಏನು ಅಂತಂದ್ರೆ, ನನಗೇನ್ ಸಿಕ್ಕಿಲ್ವೋ
ನನ್ನ ಇರ್ತಕ್ಕಂಥ ಮುಳಬಾಗಲ್ ತಾಲೂಕಿನ ಮಕ್ಕಳು ಸಿಗ್ಬೇಕು ಅನ್ನೋದು ನನ್ನ ಧರ್ಮ. ಯಾಕಂದ್ರೆ ನಾನು ಬಹುಶಃ ನನ್ನ ತಂದೆ ತಾಯಿ ಏನಾದ್ರು ಶಕ್ತಿ ಇದ್ದಿದ್ರೆ ನಾನು ದೊಡ್ಡ ಮಟ್ಟಕ್ಕೆ ಓದ್ತಾ ಇದ್ದಿದ್ದೆ. ಆ ಶಕ್ತಿಯನ್ನ ಕಾರಣಕ್ಕೋಸ್ಕರ ನಾನು ವಿದ್ಯಾಭ್ಯಾಸವನ್ನ ಕಡಿದುಗೊಳಿಸಿದ್ದೀನಿ. ಅದರಿಂದ ನಾನು ಮೊದಲ ಆದ್ಯತೆ ಕೊಟ್ಟಿರೋದು ವಿದ್ಯಾಭ್ಯಾಸಕ್ಕೆ. ಸೊ ಅದರಿಂದ ನನಗೆ ಆ ಜಾತಿ ಈ ಜಾತಿ ಪಕ್ಷ ಅಂತಿಲ್ಲ. ಸೊ ಒಂದು ಅಭ್ಯಾಸಕ್ಕೆ ನಾನು ಆದ್ಯತೆ ಕೊಟ್ಟಿದ್ದೀನಿ. ನಗರವನ್ನ ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಈಗಾಗಲೇ ಜಮೀರ್ ಅವ್ರಿಗೆ ಮತ್ತು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು. ನನಗೆ ಈ ಹಾಸ್ಟೆಲ್ ಕೊಟ್ಟಿದ್ದಕ್ಕೆ ನಿಮಗೆ ನಮ್ಮ ಮುಳಬಾಗಲ್ ತಾಲೂಕಿನ ಎಲ್ಲ ಮೈನಾರಿಟಿ ಪರವಾಗಿ ನಿಮಗೆ ಧನ್ಯವಾದನ ಹೇಳಕ್ ಇಷ್ಟಪಡ್ತೀನಿ.